ರೈಟಾ ರೈಟ್ ರೈಟಾ ರೈಟ್ ರೈಟಾ ಅಕ್ರಣ ಕುಂಟೆ ಬಿಲಾಡ್ನ ಬಾ ಅಕ್ರಣ. ಎಲ್ರಯ್ಯ ನಿಮ್ಮಪ್ಪ? ಅವರು ಹೊರ್ಗೋಗಿದ್ದಾರೆ. ನಮ್ಗೆ ಕೆಲಸ ತರಕ್ ಹೋಗಿದ್ದಾರೆ. ಅಪ್ಪ ಬರ್ತಿದ್ದಾರೆ. ಕುಂಟೆ ಬಿಲ್ಲ ಬೇಗ ಅಳಿಸ್ರು. ಅವರು ಇಲ್ಲ, ಮಕ್ಳು ಕುಂಟೆ ಪಿಲ್ಲಿ ಆಡ್ತಿದ್ರು, ಆಗ ಬಂದೆ. ಏನೋ ಮಕ್ಕಳಿಗೆ ಕೆಲಸ ತರಕ್ ಹೋಗಿದ್ರಂತ. ಏನ್ ಮಾಡೋದು ಒಕ್ಕತುಂಡ ಅವ್ರೆ, ನೋಡಿ ಅವ್ರವ್ರಿಗೇನೆ ವಯಸ್ಸಾಗಿದೆ ಕೆಲಸ ಹುಡ್ಕೊಳ್ಳೋಷ್ಟು, ಆದ್ರೆ ಅವ್ರಿಗೆಲ್ಲ ಕೆಲಸ ಹುಡ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದು ಒದಗಿದೆ. ಎಲ್ಲ ನನಗೆ ಕರ್ಮ, ಏನು ಮಾಡ್ಲಿಕ್ಕಾಗುತ್ತೆ ಹೇಳಿ. ಅಂದಹಾಗೆ ಅದು ಯಾವುದೋ ಸೇಲ್ಸ್ ಕಂಪ್ನಿ ಅಂತ, ಹೆಲ್ತ್ ಕೇರ್ ಕಂಪ್ನಿ ಅಂತ ಹೇಳಿದ್ರು. ಅದರಲ್ಲಿ ಸೇಲ್ಸ್ ಮನ್ ಕೆಲಸ ಇದೆ ಅಂತ ನಮ್ಮ ಸ್ನೇಹಿತರು ಅಡ್ರೆಸ್ ಕೊಟ್ಟಿದ್ರು. ಬೆಳಗ್ಗಿನಿಂದ ಹೋಗಿ ಅಂತೂ ಇಂತೂ ಅಪಾರ್ಟ್ಮೆಂಟ್ ಲೆಟರ್ ತಂದೆ. ಅದು ಸರಿ ಪಂಡಿತ್ರೆ, ಇವಾಗ ಹೆಣ್ಣು ನೋಡ್ಕೊಂಡು ಬಾ ಅಂದ್ರಲ್ಲ, ಅದು ಯಾರಿಗೆ? ಈಗ ಕೆಲಸ ತಗೊಂಡ್ ಬಂದಲ್ಲ ಅವನಿಗ? ಅಲ್ಲ ಅಲ್ಲ ಅಲ್ಲ, ಅದು ಗಣಪತಿಗೆ. ಓಹೋ, ಗಣಪತಿಗೆ. ಹಾಗಾದ್ರೆ ಕೆಲಸ ತರಕ್ ಹೋಗಿದ್ರಲ್ಲ, ಅದು ಯಾರಿಗೆ? ಹಿರಿ ಮಗಂಗ? ನಮ್ಮ ಹಿರಿ ಮಗನೇ ಗಣಪತಿ. ಓ, ಸುಬ್ಬುಗೆ. ಗೊತ್ತಾಯ್ತು ಬಿಡಿ. ನಿಮ್ಮ ವೃತ್ತಿ ಬಂದ್ಬಿಟ್ಟು ವೃತ್ತಿ ಬಂದು, ಅಯ್ಯೋ ಅದು ಕಿರಿ ಮಗ ಗೋಪಿಗೆ. ಅಲ್ಲ, ಯಾಕೆಷ್ಟು ಗಲಿಬಿಲಿ ಮಾಡ್ಕೊಂತಿದ್ರ ಅಂತ ನನಗೊಂಚೂರು ಗೊತ್ತಾಗ್ತಿಲ್ಲ. ಓ, ಗೋಪಿಗೆ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಈಗ ವಧು ನೋಡಕ್ ಬರೋನು ಹಿರಿ ಮಗ ಗಣಪತಿ. ಹೌದು. ಕೆಲ್ಸಕ್ಕೆ ಹೋಗೋನು ಎರಡನೇ ಮಗ ಸುಬ್ಬು. ಹೌದು. ನಿಮ್ ವೃತ್ತಿ ಮುಂದುವರ್ಸ್ಕೊಂಡು ಹೋಗೋನು ಹಿರಿ ಮಗ ಗೋಪಿ. ವಧು ಗಣಪತಿ. ಹೌದು. ಕೆಲ್ಸ ಸುಬ್ಬು. ಹೌದು. ಗೋಪಿ ನಿಮ್ ವೃತ್ತಿ. ಅರ್ಥವಾಯ್ತಲ್ಲ? ಅರ್ಥ ಆಯ್ತು. ಅಂದ ಹಾಗೆ ಪಂಡಿತ್ರೆ, ಏನೇ ಹೇಳಿ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಹಾಕೊಂಡಿದ್ದ ನಸೆ ಎಲ್ಲ ಹೇಳೋಯ್ತು. ಅಂದಾಗೆ ಹೊಸದುಂಡ ಅವ್ರೆ, ಹಾ, ವಧು ನೋಡಕ್ ಯಾವ ಹೋಗೋಣ? ಶುಕ್ರವಾರ ಒಳ್ಳೆ ದಿನ. ಅಂದಾಗೆ ಬೆಳಗ್ಗೆ 10:30ರಿಂದ 12 ಗಂಟೆಗೆ ರಾವು ಕಾಲ ಮುಗಿದೋಗತ್ತೆ. ಸಂಜೆ ಹೋಗೋಣ ಬಿಡಿ. ಸಂಜೆ 5 ಗಂಟೆ ಮೇಲೆ ಹೋಗೋಣ? ಹೋಗೋಣ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದಾಗೆ ಕಿಸಿಯಲ್ಲಿ ಅರ್ಥವಾಯ್ತು ಬಿಡಿ, ಅರ್ಥವಾಯ್ತು. ಬೇರೆ ಖಾಲಿ ಆಗಿದೆ. ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು, ಅರ್ಥ ಆಯ್ತು. ತಗೊಳ್ಳಿ, ಇರ್ಲಿ ಇರ್ಲಿ, ಇಟ್ಕೊಳ್ಳಿ. ಇಟ್ಕೊಳ್ಳಿ. ಏನೇ ಹೇಳಿ ಪಂಡಿತ್ರೆ, ನಮ್ಮ ಕಿಸಿಯಲ್ಲಿ ನಸೆ ಇಲ್ಲ ಅಂದ್ರೆ ಭಕ್ಷ್ಯನೇ ತುಂಬಲ್ಲ ಅಂತೀನಿ. ಸ್ವಾಮಿ ಒಕ್ಕತುಂಡವ್ರೆ, ನಸ್ಯ ಅಂದ್ರೆ ಏನ್ ತಿಳ್ಕೊಂಡಿದ್ರಿ? ಜ್ಞಾನ ಚೂರ್ಣ. ಪಂಡಿತ್ರೆ, ನಾನಿನ್ನು ಬರ್ತೀನಿ. ನಮಸ್ಕಾರ. ಹೌದು ಹೌದು. ಬನ್ನಿ ಪಂಡಿತ್ರೆ, ಬನ್ನಿ ಒಳಗೆ. ಬ್ರೋಕರ್ ಒಕ್ಕಲ್ತುಂಡ ಅವರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರಿ, ಏನಿದಲ್ಲ? ಮನೆ ಚೆನ್ನಾಗಿದೆ ಅಂತೆ, ಹಾಗೆ ನೋಡ್ತಾ ನಿಂತಿದ್ದಾರಷ್ಟೇ. ಅಂದಾಗೆ ಇವರೇ ಪಂಡಿತರು ಅನಂತ ಪದ್ಮನಾಭಯ್ಯನವರು ಅಂತ ಹೇಳಿ. ನಮಸ್ಕಾರ ನಮಸ್ಕಾರ. ಇವರು ವಧು ತಂದೆ ಶೇಷಾಚಲ ಅವರು. ಓ, ತುಂಬಾ ಸಂತೋಷ ತಾವು ನೋಡಿ. ಇವರು ಪಂಡಿತರ ಮಕ್ಕಳು. ಒಂದ್ ನಿಮಿಷ ಆಗತ್ತೆ, ಹೋಗಿ ಬನ್ನಿ, ಹೋಗಿ ಹೋಗಿ. ಗಣಪತಿ ಗಣಪತಿ ಚಂಚಲ, ಅಂತೂ ನೀನ್ ಅದೃಷ್ಟ ಮಾಡಿದ್ದಿ ಕಣೆ, ಇಂಥ ಗಂಡನ್ ಪಡೆಯೋದಿಕ್ಕೆ. ಹೋಗೆ. ನಾಚಿಕೆ ನೋಡು, ಇಷ್ಟ ನಾಚಿಕೆ ಪಡ್ಬೇಡ್ವೆ. ಇಷ್ಟ ನಾಚಿಕೆ ಪಟ್ರೆ ಗಂಡ ಮನೆಗೆ ಹೋಗೋದ್ ಹೆಂಗೆ? ಹೋಗೆ, ಏನೇನೋ ಮಾತಾಡ್ತೀಯ ನೀನು. ಮಳ್ಳಿ ಮಂಚ ಕಾಲೆಷ್ಟಂದ್ರೆ 3 ಮತ್ತೊಂದು ಅಂದ್ರಂತೆ. ನೀನು ಪರವಾಗಿಲ್ವೇ ಕಣೆ? ಆಯ್ತಾ ನಿಮ್ಮ ಶೃಂಗಾರ? ಕಾಯ್ತಾ ಇದ್ದಾನೆ ವರ. ವರ ಬಂದ ಅಂತ ಒದಗು ಶೃಂಗಾರ, ಕಾಯೋದೊಂದು ಗ್ರಹಚಾರ. ಶುರುವಾಗ್ತಿರ್ಬೇಕಲ್ಲ, ನಿನ್ನ ಮನಸ್ಸಿನಲ್ಲಿ ತಳಮಳ. ಹೋಗತ್ತೆ, ಎಲ್ರೂ ಸೇರಿ ಮಾಡ್ತಿದ್ದೀರ ನನ್ನ ಕತ್ತೆ. ಕತ್ತೆ ಅಲ್ಲ ಕಣೆ ನನ್ನ ಮುತ್ತೆ, ಸಂಸಾರನ ಎತ್ತೆ. ನಿನಗೇನು ಗೊತ್ತು? ಅವಳಿಗೇನು ಗೊತ್ತು? ಅವಳು ಆಗ್ತದಳಿ ಇನ್ನೊಬ್ರು ಸೊತ್ತು. ಏನೇ ನಿನ್ನ ರೂಪ, ಬಿದ್ದೋದ ಭೂಪ. ಏಯ್, ಗಂಡನ ಮನೆಗೆ ಹೋದಾಗ ಆಗ್ಬಾಡಿಗೆ ನೀ ಕೋಪ.
ದೇವರಿಂದ ಪಡ್ತೀಯ ಶಾಪ. ಆಯ್ತಾ ನಿಮ್ದೆಲ್ಲ ರೆಡಿ? ಇನ್ನ ಎಷ್ಟೊತ್ತು? ಮದೇಶ ನಿಮ್ಗೆ ಕೆಲಸ ಇಲ್ಲ, ಹೆಣ್ಮಕ್ಳ ಜಾಗದಲ್ಲಿ ಮಾಡಿ ನನಗೆ ಜ್ಯೂಸ್ ಮಾಡಿಟ್ಟಿದ್ದೀನಿ, ಲೋಟಕ್ಕೆಲ್ಲ ಹಾಕ್ ಬಾ ಬಾ ಬೇಗ. ಒಂದ್ ನಿಮಿಷ ಬರ್ತಾ. ಪರವಾಗಿಲ್ಲ ಪರವಾಗಿಲ್ಲ. ಏ ಗಣಪತಿ ತಿರುಗು ಆ ಕಡೆ, ಹುಡುಗಿ ಬರ್ತಿದ್ದಾಳೆ ನೋಡೋಲ್ಲಿ. ಓ ಪೆದ್ದ, ಹುಡುಗಿ ಅಲ್ಲ ಹುಡುಗಿ ತಾಯಿ. ಹುಡುಗಿ ಅಲ್ಲ ಹುಡುಗಿ ತಾಯಿ. ಹುಡುಗಿ ತಾಯಿ. ಹಾಗೆ ಈಕೆ ನನ್ನ ಶ್ರೀಮತಿ ಗೋದಾವರಿ. ನಮಸ್ಕಾರಮ್ಮ. ಈಕೆ ನಮ್ಮ ಶ್ರೀಮತಿ ಗಣಪತಿ. ಹಾಗೇನಿಲ್ಲ, ಹಾಗೆ ಹುಡುಗರು ಸ್ವಲ್ಪ ತಮಾಸೆ. ಶೇಷಾಚಲ ಅವ್ರೆ, ಇನ್ನು ಹುಡುಗಿನ ಕರ್ಸ್ಬೋದಲ್ವಾ? ಅಗತ್ಯವಾಗಿ. ಗೋದಾವರಿ ಕರ್ಕೊಂಡು. ಸರಿ ಅಂದ್ರೆ ಹುಡುಗಿ ಬರ್ತಾಳೆ, ತಿಂಡಿ ತರ್ತಾಳೆ. ಏನು ಸದ್ದು ಬಿಡವ, ಓದ್ ಬಂದ್ರೆ ನನ್ನ ಮಾನ ಹರಾಜಾಗ್ತಿರೋದು. ಸುಮ್ಮನೆ ಕೂತ್ಕೊಳ್ಳೋ. ಆಯ್ತಾ ನಿಮ್ದೆಲ್ಲ ರೆಡಿ? ಇನ್ನ ಎಷ್ಟೊತ್ತು? ಅದು ತಣ್ಣಗೆ ಇದೆ. ಅಂದ್ರೆ ಅಂದ್ರೆ ಅದು ಜ್ಯೂಸು, ಕಾಫಿ ಅಲ್ಲ. ಮಾತಾಡಿ ಹುಡುಗಿ ಹತ್ರ. ಅಂದಾಗೆ ಏನು ಓದಿದೆಯಮ್ಮ? SSLC ಮುಗ್ದಿದೆ, ಕೂಡ್ಲೇ ಕಾಲೇಜ್ ಬೇಡ ಅಂತ ನಾವೇ ಬಿಡಿಸಿದ್ವಿ. ಯಾಕೆಂದ್ರೆ ವಯಸ್ಸು ಬಂದಿರೋ ಹೆಣ್ಮಕ್ಳು ಕಾಲೇಜ್ ಗೀಲೇಜ್ ಹೋಗೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹೌದೌದು, ಅದು ಸರಿಯೇನಿ, ನಿಜವೇ. ನೀನು ಏನಾದ್ರು ಮಾತಾಡ ಹುಡುಗಿ ಹತ್ರ. ಏನೋ ಮಾತಾಡೋದು, ಹೆಸರು ಕೇಳಲ್ಲ. ಹೆಸರೇನು? ಚಂಚಲ. ಚೆನ್ನಾಗಿದೆ ಚೆನ್ನಾಗಿದೆ. ಹೆಸರು ಗಣಪತಿ, ಯೂಸುಫ್, ಇರ್ಗಾಬಿ, ಬ್ರೋಕರ್ ಮಕ್ಕಳ. ಇದು ಕೈ, ಇದು ಕೆನ್ನೆ. ಚಂಚಲ ನೀವು ಒಳಗೆ. ಶೇಷಾಚಲ ಅವರೇ, ಪಂಡಿತ್ರ ಇನ್ನು ಮಾತುಕತೆ ಶುರು ಮಾಡ್ಬೋದಲ್ವಾ? ಧಾರಾಳವಾಗಿ. ಆಯ್ತು. ಏನಂತೆ? ಏನಂತೆ? ಏನಿಲ್ಲ, ಚಂಚಲ ಹುಡುಗನ ಹತ್ರ ಏನೋ ಸ್ವಲ್ಪ ಮಾತಾಡ್ಬೇಕಂತೆ. ಹಲೋ ಮಾದೇಶ. ಏನ್ ಬಾವಾ? ನೋಡ, ಪಂಡಿತರು ವಕ್ರತುಂಡವನ್ನು ಕರ್ಕೊಂಡು ಹೋಗಿ ನಮ್ಮ ಸೋಡಾ ಫ್ಯಾಕ್ಟ್ರಿ ತೋರಿಸ್ಕೊಂಡು. ಹೋಗಿ ಬರ್ತೀವಿ. ಹೋಗಿ ಬನ್ನಿ. ಸುಬ್ಬು, ಗೋಪಿ ಬನ್ನಿ, ನಾವು ರೂಮ್ ಹೋಗೋಣ. ನಿಮ್ಗೆ ನನ್ನ ಮದುವೆ ಫೋಟೋ ತೋರಿಸ್ತೀನಿ. ಸುಬ್ಬು, ಗೋಪಿ, ನನ್ನ ಒಬ್ಬನೇ ಬಿಟ್ಟು ಹೋಗ್ಬೇಡ್ರು. ಒಬ್ಬನೇ ಮಾತಾಡೋಕ್ ಭಯ ಆಗುತ್ತೆ. ಯಾವಾಗ ನಾವು ಮದ್ವೆ ಫೋಟೋ ನೋಡ್ಬೇಕು. ನಡಿಯ. ಗಣಪತಿಯವರೇ ನೋಡಿ, ನಮ್ಮ ಚಂಚಲ ಸ್ವಲ್ಪ ಹೊರಟು. ಹಾಗಂತ ನೀವು ಎದುರ್ಕೊಂಡ್ಬೇಡ್ರಿ, ಅವಳ್ದು ಹಾಲ್ನಂತ ಮನಸ್ಸು. ಏನ್ವೇ ಬೆಸ್ಟ್ ಆಫ್ ಲಾಕ್. ಕಳ್ಸ್ಕೊಡ್ತೀನಿ ನಮ್ಮ ಚಂಚಲನ.
ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಾನು ಹೇಗೆ ನೋಡ್ಕೊತೀರಾ? ರಾಜಾದನು ರಾಡಿನ ಹೆಂಗ್ ನೋಡ್ಕೊತಾರ ಹಂಗೆ ನೋಡ್ಕೊತೀನಿ. ನಾವು ಹಾಗಿರೋದು ನಿಮ್ಮ ಮನೇಲಿ ಯಾರಿಗೂ ಇಷ್ಟವಾಗದಿದ್ರೆ ನೀವೇನು ಮಾಡ್ತೀರಾ? ನಮ್ಮ ಮನೇಲಿ ಎಲ್ಲ ತುಂಬಾ ಒಳ್ಳೆಯವರು. ಸುಬ್ಬು, ಗೋಪಿ, ಅಪ್ಪ ಎಲ್ಲರೂ ನಿಂಗೆ ತುಂಬಾ ಪ್ರೀತಿ ಮಾಡ್ತಾರೆ. ಇನ್ನೊಂದು ಮನೆಯಿಂದ ಬಂದ ಹೆಣ್ಣನ್ನ ಯಾವತ್ತೂ ನೋಯಿಸ್ಬಾರ್ದು ಅಂತ ಅಪ್ಪ ನಮ್ಗೆಲ್ಲ ಪಾಠ ಮಾಡಿದ್ದಾರೆ. ನೀನು ಅಷ್ಟೇ ಪ್ರೀತಿ ಮಾಡಬೇಕು. ಅಪ್ಪಂಗೆ, ಸುಬ್ಬುಗೆ, ಗೋಪಿಗೆ ಮತ್ತೆ ನಂಗೆ ಅಷ್ಟೇ ಪ್ರೀತಿ ಮಾಡಿ ಮನೆ ಕೆಲಸ ಏನೇನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ತುಳಸಿ ಕಟ್ಟೆ ತೊಳೆದು ಅದಕ್ಕೆ ಪೂಜೆ ಮಾಡಿ ಅಷ್ಟರಲ್ಲಿ ನಾನು ನೀನು ಸೇರಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಇವರು ಬೇಡ, ಇವ್ರ ಸಂಬಂಧ ಬೇಡ. ಒಕ್ಕಲ್ತುಂಡವ್ರೆ, ನಿಮ್ಗೆ ನಮ್ಮ ಮೇಲೆ ಯಾವ ದ್ವೇಷ ಆಯ್ತು ಅಂತ ಈ ಸಂಬಂಧ ಕರ್ಕೊಂಡ್ ಬಂದಿದ್ದೀರಾ? ನೋಡ್ರಿ ನೋಡ್ರಿ, ಈ ಹುಡುಗರು ಮಾಡಿರೋ ಪಜಿತಿನ ನೋಡ್ರಿ, ನನ್ನ ಅವಸ್ಥೆನ. ಅಲ್ಲ ಏನೋ ಹುಡುಗರು ಮಾತು ಬೆಳೆಸೋಣ ಅಂತ. ನೋಡ್ರಯ್ಯ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಮೀಸೆ ಬಿಡ್ತಿರ್ಲಿಲ್ಲ. ಆಗ ದಿಟ್ಟು ಹಿಂದಿ ಫಿಲಿಮ್ ಆಕ್ಟರ್ ದೇವಾನಂದ್ ತರ ಕಾಣ್ತಿದ್ದೆ ಅಂತ ಹೇಳಿದ್ದೆ. ಇಬ್ರು ಸೇರ್ಕೊಂಡು ಇವ್ರು ದಿಟ್ಟು ಹಿಂದಿ ಫಿಲಿಮ್ ಆಕ್ಟರ್ ದೇವಾನಂದ್ ತರ ಕಾಣ್ತಾರ ಅಂತ ಕಣೋ. ಬಾರೋ, ಇವ್ರು ಮೀಸೆ ಕಿತ್ತು, ಇವ್ರು ಪಂಚೆ ಬಿಚ್ಚಿ, ಇವ್ರು ಪ್ಯಾಂಟ್ ಹಾಕ್ಸೋಣ ಅಂತೇಳಿ ನನ್ನ ಮೇಲ್ ಬಿದ್ದು ನನ್ನ ಮೀಸೆ ಕಿತ್ತು, ನನ್ನ ಪಂಚೆ ಬಿಚ್ಚಾಕಿ ನನ್ ಈ ಪದ್ಧತಿ ಮಾಡಾಕ್ಬಿಟ್ರು. ಅಪ್ಪಿ ತಪ್ಪಿ ನಾವೇನಾದ್ರೂ ಈ ಸಂಬಂಧ ಮಾಡ್ಬಿಟ್ರೆ ನಾವು ನಿಮಾನ್ಸ್ಗೆ ಹೋಗ್ಬೇಕಾಗುತ್ತೆ. ಸ್ವಾಮಿ ಒಕ್ಕಲ್ತುಂಡವ್ರೆ, ನಿಮ್ಗೊಂದು ದೊಡ್ಡ ನಮಸ್ಕಾರ. ನಾಡಿದ್ದು ಬಾಂಬೆಯಿಂದ ಇನ್ನೊಂದು ಸಂಬಂಧ ಬರ್ತಾ ಇದೆ ರೀ. ನನ್ನ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಫೋಟೋ ಸಹ ಕಳಿಸಿದ್ರೆ ಅದು ನೋಡಿ ಒಪ್ಕೊಂಡಿದ್ದಾರೆ. ನೀವು ಬೇಡ, ನಿಮ್ ಸವಾಸನು ಬೇಡ, ವರದಕ್ಷಿಣೆ ಬೇಡ ಅಂತಿದ್ದಾರೆ ಅವರು. ತಾವಿ ನೋಡ್ಬೋದು. ಅಯ್ಯೋ 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 ಅಯ್ಯೋ, ಸಂಬಂಧನೂ ಬೇಡ, ಏನು ಬೇಡ. ನಾನೇನು ಇದೇ ಊರಿಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಇಲ್ಲೇ ಇರ್ತಾಳಲ್ಲ ಅಂತ ಆಸೆ ಪಟ್ಟೆ. ಆದ್ರೆ ಅಪ್ಪಿ ತಪ್ಪಿ ನಾವೇನಾದ್ರು ನಿನ್ ಸಂಬಂಧ ಮಾಡ್ಬಿಟ್ರೆ ನಮ್ಮನೆ ಹುಚ್ಚಾಸ್ಪತ್ರೆ ಆಗೋಗತ್ತೆ ಅಷ್ಟೇ. ಸ್ವಾಮಿ ನಾವು ಹೊರಡಿ. ಹಾಗೆ ಈ ನಿಮ್ ಹುಡುಗನ್ನ ಮೈಸೂರು ಝೂಗ್ ಬಿಟ್ರೆ 4 ಕಾಸಾದ್ರೂ ಕೊಡ್ತಾರೆ. ಅದು ಆಗಲ್ಲ ಸಿದ್ಧತಿಲ್ಲವ್ರೆ, ನನ್ನ ಮಾತು ಸ್ವಲ್ಪ ಕೇಳಿ. ಹೇಳ್ರಿ, ಸ್ವಲ್ಪ ಹೇಳ್ರಿ. ಕೇಳೋದು ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಕೇಳೋದು? ನೀವು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಹೋಗಿ ಒಕ್ಕಲ್ತುಂಡವ್ರೆ, ನಡ್ರಿ ಹೋಗೋಣ, ನಡ್ರಿ. ಸುಬ್ಬು, ಗೋಪಿ ಬಾರೋ. ಗಣಪತಿ ಮೇಲೆ ಹೋಗೋಣ. ನಿನ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಓ, ಒಳಗಡೆ ಬಂದಿದ್ಮೇಲೆ ಏನಮ್ಮ ಕೇಳೋದು? ಬಾಮ್ಮ. ಸರ್, 1 ನಿಮಿಷ ಸರ್. ಹಲೋ, ಏನ್ ಮಾಡ್ತಾ ಇದೀಯಮ್ಮ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಏನ್ರಿ ರಾಜಶೇಖರ್ ಇದು? ಕೂಲ್ ಡೌನ್ ನಾಗಭೂಷಣ್, ಕೂಲ್ ಡೌನ್. ಓ ಸರ್, ಅದು ನನ್ನ ಮೇಕಪ್ ಹಾಳಾಗಿತ್ತು, ಅದಕ್ಕೆ ಫೈನಲ್ ಟಚ್ ಕೊಡ್ತಿದ್ದೆ. ಏನಮ್ಮ ಇದೇನು ಆಫೀಸ್ ಅನ್ಕೊಂಡಿದ್ಯೋ ಇಲ್ಲ ಬ್ಯೂಟಿ ಪಾರ್ಲರ್ ಅನ್ಕೊಂಡಿದ್ಯೋ? ಏನ್ರಿ ರಾಜಶೇಖರ್, ಇಂಥವ್ರನ್ನೆಲ್ಲ ಇಂಟರ್ವ್ಯೂ ಕರೆಸ್ತಿರಲ್ರಿ? ಕೂಲ್ ಡೌನ್ ನಾಗಭೂಷಣ್, ಕೂಲ್ ಡೌನ್. ಏನಮ್ಮ, ಏನ್ ಓದಿದ್ಯಾ? ಸರ್, ನನ್ನ ಹೆಸರು ಸೀಮಾ ಅಂತ. ನಾನು PUC ಮೆಟ್ಲು ಹತ್ತಕ್ಕಾಗದೆ ಬ್ಯೂಟಿ ಪಾರ್ಲರ್ ಮೆಟ್ಲು ಹತ್ತಿದ್ದೀನಿ ಸರ್. ನೋಡಿ, ನಮ್ಮ ಮರಾಂಗುಂಗೆ ಪ್ರಾಡಕ್ಟ್ ಕಂಪ್ನಿ ಅಂತ, ಈ ಕಂಪ್ನಿಲಿ ಇಂಪೀರಿಯಲ್ ಶಾಂಪೂ ಅಂತ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಯಾವ ರೀತಿ ಸೇಲ್ ಮಾಡ್ತೀಯಾ, ಥ್ರೂ ಕನ್ಸಲ್ಟೆಂಟ್ ಹೇಗೆ ಫೇಮಸ್ ಮಾಡ್ತೀಯಾ ಅದನ್ನ ಹೇಳಮ್ಮ. ಓ, ಐ ಆಮ್ ಸಾರಿ ಸರ್, ನನಗೆ ಬ್ಯೂಟಿ ಪಾರ್ಲರ್ನಲ್ಲಿ ಮೇಕಪ್ ಮಾಡಿ ಅಭ್ಯಾಸ ಹೊರತು ಈ ಪ್ರಾಡಕ್ಟು ಗ್ರಿಡೇಟು ಸೇಲ್ ಮಾಡಿ ಅಭ್ಯಾಸ ಇಲ್ಲ. ಏನಾದರೂ ಮೇಕಪ್ ಮಾಡೋ ಹೋಗಿದ್ರೆ ಹೇಳಿ ಸರ್. ಓ ರಾಜಶೇಖರ್, ಎಂತವ್ರೆಲ್ಲ ಇಂಟರ್ವ್ಯೂ ಕರೆಸ್ತಿರಲ್ರಿ? ಕೂಲ್ ಡೌನ್ ಭೂಷಣ್, ಕೂಲ್ ಡೌನ್. ನೋಡಿ ಸೀಮಾ, ಇಲ್ಲಾರು ಮೇಕಪ್ ಮಾಡಿಸ್ಕೊಳೋರಿಲ್ಲ. ಆ ರೀತಿ ಮೇಕಪ್ ಮಾಡಿಸ್ಕೊಳೋರಿದ್ರೆ ಹೇಳಿ ಕಳಿಸ್ತೀನಿ, ಮತ್ತೆ ನೀವು ಹೋಗ್ಬೋದು. ಓ ಶಿಟ್, ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರೆ ಈ ರೀತಿ ಇಂಟರ್ವ್ಯೂಗೆ ಕರೆಸಿ ಅವಮಾನ ಮಾಡ್ತೀರಾ? ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಎ ಕಂಪ್ಲೇಂಟ್ ಆನ್ ಯು. ಯಾಕೋ ಲತೀಫಾ ಲೇಟು? ಅಲ್ವೋ, ಸ್ಕೂಲ್ ಡೇಸಲ್ಲಿ ಲೇಟಾಗಿ ಬಂದ್ಬಿಟ್ಟು ಟೀಚರ್ ಹತ್ರ ಚೆನ್ನಾಗಿ ಓದಿ ತಿನ್ಕೊಂಡು ಪೀರಿಯಡ್ ಮುಗಿಯೋ ತನಕ ಬೆಂಚ್ ಮೇಲೆ ನಿಂತ್ಕೊಳ್ತಿದ್ದೆ. ಈಗ ಇಂಟರ್ವ್ಯೂಗೂ ಲೇಟಾ? ಅಯ್ಯೋ.
ಹಲೋ, ಏನ್ ನಿಮ್ಮ ಹೆಸರು? ಸುಬ್ಬು. ಅಲ್ಲ ಅಲ್ಲ, ಬಿ ಎ ಸುಬ್ರಹ್ಮಣಿ ಅಂತ. ಅಲ್ಲೇ ಕೂತ್ಕೊಳ್ಳಿ, ಮೇಲೆ ಕರೀತೀನಿ ಬರೋರಂತ. ಏನ್ ಸುಬ್ಬು, ನಿಮ್ಮನ್ನ ಗಣಪತಿಗೆ ಮದುವೆ ಆಯ್ತೋ ಇಲ್ವೋ? ನಿನ್ನೆ ಮದ್ವೆ ಮಾಡ್ಸೋಣ ಅಂತ ಹೆಣ್ಣಿನ ಮನೆಗೆ ಹೋಗಿದ್ವಿ. ಆಮೇಲೆ ನಾನು ಮತ್ತೆ ಗೋಪಿ ಸೇರ್ಕೊಂಡು ಆ ಹುಡುಗಿ ಅಪ್ಪನ ಮೀಸೆ ಕಿತ್ತಾಕ್ಬಿಟ್ವಿ. ಯಾಕೋ? ಮತ್ತೆ ಅವ್ರು ಹೇಳ್ತಿದ್ರು ಮೀಸೆ ತೆಗೆದ್ರೆ ದೇವಾಂತರ ಕಾಣ್ತೀನಿ ಅಂತಂದ್ರು. ಅದಕ್ಕೆ ನಾವು ಅವ್ರ ಮೀಸೆ ಕಿತ್ತಾಕ್ಬಿಟ್ವಿ. ಅಲ್ವೋ, ಆ ಶಾಲಾ ದಿನಗಳಲ್ಲಿ ಹೇಗಿದೆಯೋ ಈಗಲೂ ಹಾಗೇ ಇದೆಯಾ? ಅದೇ ಮುಖ, ಅದೇ ಮಾತು, ಅದೇ ಪೆದ್ದತನ. ಏನಪ್ಪ ಚೇಂಜ್ ಆಗಿದೆ ಅಂದ್ರೆ ಮೈ ಒಂದೇನು ಮಾತ್ರ ಬೆಳೆಸ್ಕೊಂಡಿದ್ಯಾ ನೋಡಿ. ಹಲೋ ವಿರೂಪಾಕ್ಷ ಅವರೇ, ಒಂದು ನಿಮಿಷ. ವಿರೂಪಾಕ್ಷ ಅವರೇ, ಆ ಒಳಗಡೆ ಏನ್ ಕೇಳ್ಬೋದು? ನಿಮ್ಗೇನ್ ಕೇಳಿದ್ರು? ನನಗೆ ಕೆಲಸ ಕೊಡ್ತಾರಂತ? ಅಯ್ಯೋ ಅವ್ರದ್ದು ಅದ್ಯಾವುದೋ ಮರಂಗ ಈ ಬಾಡಿ ಕೇರ್ ಕಂಪ್ನಿ ಅಂತೆ, ಪ್ಯಾರಾಮೌಂಟ್ ಇಂಪ್ರೂವ್ ಶಾಪ್ ಅಂತೆ. ಅದನ್ನ ಈ ಮೀಡಿಯಾದಲ್ಲಿ ಪೇಪರ್ ಅಡ್ವರ್ಟೈಸ್ ಕೊಡ್ದೇನೆ ಥ್ರೂ ಕನ್ಸಲ್ಟೆಂಟ್ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಕೇಳಿದ್ರಪ್ಪ. ಅದಕ್ಕೆ ನೀವೇನು ಹೇಳ್ರಿ? ಅದಕ್ಕೆ ನಾನೇನು ಹೇಳ್ಬೇಕಲ್ಲ, ನೋಡಿ ಸರ್, ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅಲ್ಲಿ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲ ಅದಕ್ಕೆ ಅವ್ರು ಇದ್ದಕ್ಕಿದ್ದಂಗೆ ರೈಸ್ ಆಗಿ, ಅಯ್ಯೋ ರೀ ನೀವು ಮಾಡೋ ಮೀಟಿಂಗ್ ಜನ ಯಾರಿಗೆ ಬರ್ತಾರೆ, ಫೀಲ್ಡ್ನಲ್ಲಿ ಆ್ಯಕ್ಟ್ ಮಾಡೋ ಅಥವಾ ಇನ್ನೇನಾರು ಮಾಡೋ, ನಮ್ಮ ಪ್ರಾಡಕ್ಟ್ನ ಮೂವ್ ಮಾಡಿ ಅಂದರೆ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಅದಕ್ಕೆ ನಂಗೆ ಆ್ಯಕ್ಟಿಂಗ್ ಗೀಟಿಂಗ್ ಬರ್ನಾನೆ ಸರಿ ಕಳ್ಸಿದ್ರು. ಕೆಲಸ ಕೆಲಸ ಕೊಡಲ್ಲ ಕಂಡು ಸರಿ ಬರ್ತೀನಪ್ಪ. ಏನಂತ ಸೂರ್ಯಕಾಂತ್ ಯಾರ್ರಿ ಇಲ್ಲಿ? ಬನ್ನಿ. ತಮ್ಮ ಹೆಸರು? ಸಿದ್ದರಾಜು ಅಂತ, ಆದ್ರೆ ಎಲ್ರೂ ಪ್ರೀತಿಯಿಂದ ಸಿದ್ಧ ಸಿದ್ಧ ಅಂತ ಕರೀತಾರೆ. ಬಾರಯ್ಯ, ನೀನೇನಾ ಬಿ ಎ ಸುಬ್ರಹ್ಮಣಿ? ನನ್ನ ಹೆಸರು ನಿಮ್ ಮೊದ್ಲೇ ಗೊತ್ತಾ ಸರ್? ನೀನೇನು ಮೊದ್ಲೇ ಗೊತ್ತಿರೋದಕ್ಕೆ ನೀನೇನು ಬಿಂದ್ಲಾಡೆನ್ನ ವೀರಪ್ಪನ ಅದೇನು ಬಿ ಎ ಸುಬ್ರಹ್ಮಣಿ ಅಂತ ಇಟ್ಕೊಂಡಿದ್ಯಲ್ಲ, ಅದೇನು ಬಿ ಎ ಮುಂದೆ ಬಿ ಎ ಮಾಡಿದ್ಯಾ ಏನೋ? ಬಿ ಎಸ್ ಸಿ ಅಂತ ಏನು ಮಾಡಿಲ್ಲ ಸರ್, SLC ಮಾಡಿದ್ದೀನಿ. ಮತ್ತೆ ಸುಬ್ರಹ್ಮಣಿ ಮುಂದೆ ಬಿ ಎ ಸುಬ್ರಹ್ಮಣಿ ಅಂತ ಯಾಕೆ ಇಟ್ಕೊಂಡಿದ್ಯಾ? SLC ಸುಬ್ರಹ್ಮಣಿ ಅಂತ ಇಟ್ಕೊಳಯ. ಸರಿ ಕೂತ್ಕೊಳ. ಪರವಾಗಿಲ್ಲ ಸರ್, ನಿಂತ್ಕೊಂಡೇ ಇರ್ತೀನಿ. ತಲೆ ತಿನ್ಬೇಡ, ಕೂತ್ಕೊಳಯ. ಮಿಸ್ಟರ್, ಏನ್ ನಿಮ್ಮ ಹೆಸರು? ಬಿ ಎ ಸುಬ್ರಹ್ಮಣಿ ಸರ್. ಮಾರ್ಕೆಟಿಂಗ್ ಬಗ್ಗೆ ಏನ್ ಅನುಭವ ಇದೆ? ಯಾವ ಮಾರ್ಕೆಟಿಂಗ್ ಹೇಳಿ ಸರ್? ಅಯ್ಯೋ, ಯಾವ ಮಾರ್ಕೆಟ್ ಇದು? ಹಿಂಗಲ್ಲಯ್ಯ, ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿಲ್ವ ನಿನಗೆ? ಮಾರ್ಕೆಟಿಂಗ್ ಗೊತ್ತಿಲ್ಲದೆ ಇರೋರ್ನೆಲ್ಲ ಇಂಟರ್ವ್ಯೂ ಕರ್ಸಿಲ್ರಿ. ರಾಜಶೇಖರ್, ಏನ್ರಿ ನೀವು? ರೀ ನಾಗಭೂಷಣ್. ಮಿಸ್ಟರ್, ಏನಂದ್ರೆ ನಿಮ್ಮ ಹೆಸರು? ಬಿ ಎ ಸುಬ್ರಹ್ಮಣಿ ಸರ್. ಸುಬ್ರಹ್ಮಣಿ. ಮಾರ್ಕೆಟಿಂಗ್ ಬಗ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಈ ನಮ್ ಶಾಂಪೂನ ಬಳಸಿದ್ರೆ ತಲೆ ಕೂದಲು ಸ್ವಲ್ಪನೇ ಉದುರುತ್ತಂತೆ ಕಣೆಯ, ಜಾಸ್ತಿ ಅಲ್ಲ ಕಣೆಯ. ಏನಂತೀರ ರಾಜಶೇಖರ್? ಎಸ್ ಯು ಆರ್ ರೈಟ್ ಸರ್. ಹಾಗಾದ್ರೆ ಹಿಂದಿಳಿದೋ ಕಂಪ್ನಿನ ಹಗ್ಗ ಕಟ್ ಮುಂದೆ ಎಳೆದ್ಬಿಟ್ರೆ ಹಿಂದಿಳಿದಿರೋ ಕಂಪ್ನಿ ಮುಂದೆ ಬಂದ್ಬಿಡುತ್ತೆ ಸರ್. ಏನ್ ನಮ್ ಕಂಪ್ನಿನ KPTCL ಕಂಬ ಅನ್ಕೊಂಡ್ಬಿಟ್ಟಿದೀರಾ? ಹಗ್ಗ ಕಟ್ಟಿ ಎಳೆದ್ ಬಿಟ್ರೆ ಮುಂದೆ ಬಂದ್ಬಿಡೋದಕ್ಕೆ? ನಮ್ ಕಂಪನಿ ಪ್ರಾಡಕ್ಟ್ ನ ಏನಂತ ತಿಳ್ಕೊಂಡ್ಬಿಟ್ಟಿದೀಯಾ? ಏನಂತ ತಿಳ್ಕೊಂಡ್ಬಿಟ್ಟಿದೀಯ ಹೇಳು? ಇದು ಬಾಡಿ ಕೇರ್ ಪ್ರಾಡಕ್ಟ್ ಕಣೆಯ, ಬಾಡಿ ಕೇರ್ ಪ್ರಾಡಕ್ಟ್. ಎದ್ದೋಗಯ. ರೀ ನಾಗಭೂಷಣ್, ಈ ರೀತಿ ರ್ಯಾಶ್ ಆಗಿ ಮಾತಾಡ್ಬೇಡ್ರಿ. ಅಪ್ಪಿ ತಪ್ಪಿ ಬಿಸಿ ರಕ್ತದ ಹುಡುಗರು ದ್ವೇಷ ಇಟ್ಕೊಂಡು ನಮ್ಮ ಮಕ್ಳನ್ನ ಏನಾದ್ರು ಕಿಡ್ನಾಪ್ ಮಾಡ್ಬಿಟ್ರೆ? ಅಯ್ಯೋ ರಾಜಶೇಖರ್, ಸುಮ್ನೆ ರೀ ರಾಜಶೇಖರ್ ಅವರೇ. ಮೊದ್ಲು ನಮ್ ಕಂಪ್ನಿ ಪ್ರಾಡಕ್ಟ್ ನ ಖಾಲಿ ಮಾಡೋದಕ್ಕೆ ಯಾವ್ದಾರ ಒಂದ್ ಸೊಲ್ಯೂಷನ್ ಹೇಳ್ಬಿಟ್ಟು ಹೋಗಯ್ಯ. ಸರ್, ಹೆಂಗಿದ್ರು ನಿಮ್ ಕಂಪನಿ ಶಾಂಪೂನಿಂದ ಸ್ವಲ್ಪ ಸ್ವಲ್ಪ ಕೂದಲು ಉದುರೋಗುತ್ತೆ ಸರ್. ಅದಕ್ಕೆ ಸ್ವಲ್ಪ ಏನೋ ಸ್ಟ್ರಾಂಗ್ ಸೇರಿಸಿ ಸರ್. ಸ್ವಲ್ಪ ಉದುರೋ ಕೂದಲು ಪೂರ್ತಿ ಉದುರಿ ತಲೆ ನುಣ್ಣಗಾಗ್ಬಿಡ್ಲಿ ಸರ್. ನಿಮ್ಮ ಐಡಿಯಾ ತುಂಬಾ ಸಣ್ಣಗಿದೆ ಸರ್. ತಾವು ದಯಮಾಡಿ ಇಲ್ಲಿಂದ ಹೊರಡಿ. ನಾಗಭೂಷಣ್ ಅವರೇ, ನಮ್ಗೀಗಿರೋದು ಒಂದೇ ಒಂದು ಐಡಿಯಾ. ಏನ್ರಿ? ರಾಧಾ, ರಾಧಾ, ಎಲ್ಲೋದ್ಲಿ ಇವಳು? ಕಲ್ಕಪ್ನವ್ರಿಗೆ ಏನಾಯ್ತು? ಯಾಕೆ ಗೊತ್ತಾಡ್ತಾ ಇದ್ದಾರೆ? ಅಯ್ಯೋ, ಕಲ್ಕಪ್ನವ್ರಿಗೆ ಏನೋ ಆಗೋಗಿದೆ. ಯಾರಾದ್ರೂ ಇದ್ರೆ ಬಂದ್ರಪ್ಪ. ವಿಶ್ವಣ್ಣ, ವೀಣಾ, ಬೇಗ ಬನ್ನಿ. ಕಲ್ಕಪ್ನವ್ರಿಗೆ ಏನೋ ಆಗೋಗಿದೆ. ಸಾವಿತ್ರಿ, ಏನಾಯ್ತು? ಇಲ್ಲಿ ಕಲ್ಕಪ್ಪ ಓದಾಡ್ತಾ ಇದಾರೆ. ಅದೇ ಗೊತ್ತಿಲ್ಲ ವಿಶ್ವಣ್ಣ. ಮೊಸರು ಎಪ್ಕೇಳೋಣ ಅಂತ ಬಂದ್ ನೋಡಿದ್ನ, ಕಲ್ಕಪ್ನವ್ರು ಒದ್ದಾಡ್ತಾ ಇದ್ರು. ಹೌದಾ? ಸರಿ, ರಾಧಾ ಎಲ್ಲೋದ್ಲು? ಅದೇ ಗೊತ್ತಿಲ್ಲ ವೀಣಾ. ಅಲ್ಲ, ಇಂಥ ಟೈಮಲ್ಲಿ ಅಪ್ಪನ ಜೊತೆ ಬಿಟ್ಟು ಎಲ್ಲೋದ್ಲಿ ಇವಳು? ಏನಾಯ್ತು ವಿಶ್ವ? ಕಲ್ಕಪ್ಪ ಸಹಾಯದಾರ ಮಾಡ್ತಾ ಇದಾರೆ. ನೀನ್ ಒಳ್ಳೆ ಅವ್ರಿಗೆ ಅದೇನಾಯ್ತಲ್ಲ, ಅತ್ತೆ ಗರ್ಭ ಕಟ್ಟಂದ್ರೆ ಸೊಸೆ ಅದೇನೋ ಅಂತೆ. ಬಿಡವನ್ನ ಇವಾಗ ಏನ್ ಮಾಡೋಣ? ಆಸ್ಪತ್ರೆ ಕರ್ಕೊಂಡೋಣ. ಎಲ್ಲಿ ರಾಧಾ ಕಾಣ್ತಾನೆ ಇಲ್ಲ? ಓ, ರಾಧಾ ಬಂದು. ಏನ ಮಾಡೋದು? ಪಂಡಿತರು ಬರ್ಲಿಲ್ವಾ? ಪಂಡಿತನ್ ತರ ಅದು ಸರಿ, ಯಾರಿಗಿಲ್ಲ ಹೊಟ್ಟೆ ನೋವು?
ಅಲ್ಲಿ ಮಲ್ಕೊಂಡು ಒದ್ದಾಡ್ತಿದ್ದಾರೆ ನಮ್ಗೆ ಸರಿಯಾಗಿ ನೋಡ್ರಿ. ಗೊತ್ತು ಎಲ್ಲಿ ಹೊಟ್ಟೆ ನೋವು ಇಲ್ಲ ಅಥವಾ ಇಲ್ಲ? ಏನಿದು ಹೊಟ್ಟೆ ಒಳ್ಳೆ ಕಬ್ಬಿನ ತರ ಗಟ್ಟಿಯಾಗಿದೆ. ಸ್ವಾಮಿ ಹೊಟ್ಟೆ ಇಲ್ಲಿರೋದು ಇಲ್ಲಲ್ಲ. ನನಗೆ ಗೊತ್ತಿಲ್ವಾ ಹೊಟ್ಟೆ ಎಲ್ಲಿರೋದಂತ? ನನಗೆ ಗೊತ್ತಿಲ್ವಾ ಇಲ್ಲಿರೋದು ಹೊಟ್ಟೆ ಅಂತ? ಅದು ಮೈಯಲ್ಲಿರೋ ನರಗಳೆಲ್ಲ ತಲೆಯಲ್ಲಿ ತಾನೇ ಇರುತ್ತೆ. ಅದಕ್ಕೆ ಯಾವ ನರ ಇದು ಹೊಟ್ಟೆ ನೋವುದು ಅಂತ ತಿಳ್ಕೊಂಡು ನೋಡ್ತಾ ಇದ್ದೆ. ರಾಧ ಔಷಧಿ ತೆಗಿ, ಬಾಯ್ ತೆಗಿ, ಬಾಯ್ ತೆಗಿ. ಎಲ್ಲಿ ಹೊಟ್ಟೆನಾರ? ಸಿಗ್ಬಿಡ್ತು. ಸ್ವಾಮಿ ಇದೇನ್ರಿ ಏನ್ ಮಾಡ್ತೀರಾ ನೀವು? ಪಂಡಿತ ನೀನಾ ಇಲ್ಲ ನಾನಾ? ನೀವೇ. ಮತ್ತೆ ಬಾಯಿ ಮುಚ್ಕೊಂಡಿದ್ರಿ ಸ್ವಲ್ಪ ಬಟ್ಟೆ ಕೊಡು. ನೀರ್ ಏನ್ರಿ ಮಾಡ್ತಾ ಇದ್ದೀರಾ? ಬಾಯಿ ಆದ್ರೂ ಬೆಟ್ಟ ಕೊಡ್ತಾ ಇದ್ದೀರಾ? ಪ್ರಾಣ ಬಾಯಿಂದ ಹೊಟ್ಟೋಗ್ಬಿಟ್ರೆ ಸತ್ತೋಗ್ಬಿಡ್ತಾನೆ, ಅದಕ್ಕೆ ಕೊಡ್ತಾ ಇದ್ದೀನಿ. ರೀ ಹೌದೌದು, ಮೊನ್ನೆ ನಮ್ ಚಿಕ್ಕಪ್ಪನವ್ರ ಪ್ರಾಣ ಬಾಯಿಂದಾನೆ ಹೋಯ್ತಂತಲ್ಲ, ಹಂಗ ಆಗ್ಬಾರ್ದು. ಅವ್ರು ಕಟ್ಟಿ ಸುಮ್ಮನಿರಿ. ನೀವು ಕಟ್ರಿ ಬಿಗಿಯಾಗಿ ಕಟ್ಟಿ ನೀವು. ಇನ್ಮೇಲೆ ಇವ್ರಿಗೆ ಆರಾಮ್ ಬೇಕು. ಇನ್ಮೇಲೆ ಮುದ್ದೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ಹಂಗೆ ಏನ್ ತಿನ್ನ ಮುದ್ದೆ ಬೆಳಿಗ್ಗೆ? ಹೆಚ್ಚಿಗೆ ಏನು ತಿನ್ಲಿಲ್ಲ. ಬೆಳಿಗ್ಗೆ ಎದ್ದು ಒಂದ್ 20 ತಟ್ಟೆ ಇಡ್ಲಿ ತಿಂದ್ರು, ಅದು ಸಾಲೋದಿಲ್ಲ ಅಂದ್ರು. ಅದಕ್ಕೆ ಹಬ್ಬಕ್ಕೆ ಮಾಡಿದ 8 ಹೋಳಿಗೆ ತಿಂದ್ರು, ಅಂತೂ ಬಾಯಾರಿಕೆ ಅಂತ ಅಂದ್ರು. 1 ತಟ್ಟೆ ಕೋಸಂಬರಿ ತಿಂದ್ರು, ಅದು ಸಿಕ್ಕಾಬಟ್ಟೆ ಖಾರ ಆಗೋಯ್ತು. ಅದಕ್ಕೆ 1 ಚಿಮ್ ಗಸಗಸೆ ಪಾಯಸ ಕುಡಿದ್ರು, ಅದು ಸಿಹಿ ಆಗೋಯ್ತು. ಅದಕ್ಕೆ 4 ಮುದ್ದೆ ಹೊಡೆದು 1 ಚಿಮ್ ಮಜ್ಜಿಗೆ ಕುಡಿದು ಮಲಗಿದವರು ಮಧ್ಯಾಹ್ನ ಊಟ ಕೂಡ ಹೆದರ್ಲಿಲ್ಲ. ಹೆಂಗೆ ದೊಳ್ತಾನೆ? ಬುಟ್ಟಿ ಸಿಕ್ಕಿ ಅವ್ರು ಚೆನ್ನಾಗಿ ಹೊಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದಾನಲ್ಲ, ಹೆಂಗೆ ದೊಳ್ತಾನೆ ಮತ್ತೆ? ಆಮೇಲೆ ಇದ್ದಕ್ಕಿದ್ದಾಗೆ ಎದ್ದು ಹೊಟ್ಟೆ ನೋವು ಅಂತ ಹೊರಗಡೆ ಶುರು ಮಾಡಿದ್ರು. ಮಾತ್ರ ಬಂದೆ. ಇನ್ಮೇಲೆ ಹಿಂಗೆಲ್ಲ ಆದ್ರೆ ನೀನ್ ಓಡಾಡ್ ಬರೋದೆಲ್ಲ ಬೇಡ ರಾಧ. ಯಾಕಂದ್ರೆ ನೀನ್ ಬರೋ ಅಷ್ಟೊತ್ತಿಗೆ ಈ ಮುದ್ದೆ ತೀರಾಗಿತ್ತಾನಲ್ಲ, ಅದಕ್ಕೆ. ಬನ್ನಿ ಪಂಡಿತರ ಬನ್ನಿ. ನೋಡಿ ನಿಮ್ಮ ಕೊಟ್ರ ಔಷಧಿಯಿಂದ ನಮ್ ಕಲ್ಕಪ್ಪಂಗೆ ಇವಾಗ ಸಾಯ ಪರಿಸ್ಥಿತಿ ಬಂದಿದೆ. ಕಲ್ಕಪ್ಪನವ್ರೆ, ಏನಾಗ್ತದೆ ನಿಮ್ಗೆ? ಏನಾಗ್ತಾ ಇದ್ದಿಲ್ಲ, ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ರು. ಅಷ್ಟೊತ್ತೆ ನಿಮ್ ಮಗ ಬಂದು ಯಾವ್ದು ಔಷಧಿ ಕೊಟ್ಟು ಕಲ್ಕಪ್ಪನ ಸಾಯ ಪರಿಸ್ಥಿತಿ ಬಿಡ್ತಾನೆ. ಯಾವ ಔಷಧಿ ಕೊಟ್ಟೆ ಗೋಪಿ? ಅದೇಪ್ಪ, ಅವತ್ ನೀವು ಅವ್ರು ಕೊಟ್ಟಿಲ್ವಾ ಒಂದ್ ಬಿಳಿ ಔಷಧಿ, ಅದೇ ಇವ್ರು ಕೊಟ್ಟಿದ್ದು ನಾನು. ಅದನ್ನ ಯಾಕೋ ಕೊಡಕ್ ಹೋದಿ ಇವ್ರಿಗೆ? ಅದು ವಾಂತಿ ಮಾಡ್ಲಿಕ್ಕೆ ಕೊಡೋ ಔಷಧಿ ಕಣೋ, ಧರ್ಮ. ಪಂಡಿತ್ರೆ, ಏನಾದ್ರೂ ನಮ್ ಕಲ್ಕಪ್ಪಿಂಗ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರ ನಿಮ್ ಮಗನ್ ಸುಮ್ನೆ ಬಿಡೋದಲ್ಲ ನೋಡಿ. ಏನು ಆಗಲ್ಲ, ಯಾಕಷ್ಟೆಲ್ಲ ಗಾಬರಿ ಆಗ್ತೀರಿ? ಏನು ಆಗಲ್ಲ, ನಾನು ಇದೀನಲ್ಲ, ನಾ ಬಂದಿದ್ದೀನಲ್ಲ, ಏನು ಆಗಲ್ಲ. ಕಲ್ಕಪ್ಪನವ್ರೆ, 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 ಸುಧಾರಿಸ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಈಗ ಹೇಗಿದೆ? ಏನಾಗ್ತಾ ಇದೆ ನಿಮಗೆ? ನಿಮ್ಮ ಮಗ ಔಷಧಿ ಕೊಟ್ಮೇಲೆ ಪಂಡಿತರೆ ಸ್ವಲ್ಪ ಹುಷಾರಾಗಿದೆ ಪಂಡಿತರೆ. ನಮ್ಮ ಮಗಳು ಸ್ವಲ್ಪ ತಿಂಡಿ ಮಾಡ್ಕೊಟ್ಟಿದ್ಲು, ತಿಂದ್ಬಿಟ್ಟು ಮಲ್ಕೊಂಡಿದ್ದೆ. ನಮ್ಮ ಮಕ್ಕಳು ಗೋಲಿ ಆಡ್ಕೊಂಡು ಬರ್ಬೇಕಾರೆ ನಾನು ಗೊರಕೆ ಹೊಡ್ಕೊಂಡು ಬಾಯಿ ಬಿಡ್ಕೊಂಡಿದ್ದೆ. ಅದೇ ಟೈಮಲ್ಲಿ ಗೋಲಿ ಹಾಕ್ಬಿಟ್ಟಾರೆ ಪಂಡಿತರೆ. ಹೊಟ್ಟೆ ನೋವು ತಡೆಯೋಕ್ಕಾಗ್ತಾ ಇಲ್ಲ. ಅಷ್ಟರೊಳಗೆ ನಿಮ್ಮ ಮಗ ಬಂದು ಔಷಧಿ ಕೊಟ್ಟಬಿಟ್ಟೆ. ಈಗ ಕೈಯಿಂದ ಹುಷಾರ. ಈಗ ಸ್ವಲ್ಪ ಆರಾಮ ಅನ್ಸುತ್ತಾ? ಹೇಗಿದ್ದೀರಿ ಈಗ? ನೀವು ಹೋಗಿ, ನಾನು ಇದ್ದೀನಿಲ್ಲ, ನಾನು ನೋಡ್ಕೊಳ್ತೀನಿ. ಹೋಗಿ. ಕಲ್ಕಪ್ಪನವ್ರೆ, ನಾನು ಇಲ್ಲೇ ಹೇಳ್ತೇನೆ, ಏನ್ ಗಾಬರಿ ಆಗ್ಬೇಡಿ, ಸುಧಾರಿಸ್ಕೊಳ್ಳಿ. ಪಂಡಿತರೆ, ಏನ್ ಶೇಷಾಚಾರ್ಯರು ಬನ್ನಿ, ದಯವಿಟ್ಟು ನಮ್ಗೆ ಕ್ಷಮಿಸಿ. ಯಾಕೆ? ಏಕೆಂದ್ರೆ ಸ್ವಲ್ಪ ಪೆದ್ನಾದ್ರೂ ಬಂಗಾರದಂತ ಅಳಿನ್ ಬಿಟ್ಟು ನಮ್ಮ ಮಗಳನ್ನೇ ಮಾರೋ ಅಂತ ಬಾಂಬೆಳೆಯನ್ನು ಕೊಡೋದಕ್ಕೆ ಹೋಗಿದ್ವಲ್ಲ. ಪಂಡಿತರೆ, ನೀವೆಂತ ಸುಸಂಸ್ಕೃತರು, ಸಂಪ್ರದಾಯಸ್ಥ ಕುಟುಂಬದವರು. ಮತ್ತೆ ಆ ನಿಮ್ಮ ಮಗನಲ್ಲಿರೋ ನಿಷ್ಕಲ್ಮಶವಾದ ಪ್ರೀತಿ, ಇದೆಲ್ಲ ನನ್ನ ಮಗಳು ಹೇಳಿದ್ಮೇಲೆ ನನಗೆ ತಿಳಿಯಿತು. ಏನೋ
ನಿಮ್ಮ ಮಕ್ಕಳು ಸ್ವಲ್ಪ ಪೆದ್ದತನದಿಂದ ನಡ್ಕೊಂಡ್ರು ಅಂತ ಕೋಪ ಬಂದು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದೆ. ಆದರೆ ಆ ಪೆದ್ದತನದಲ್ಲಿ ಎಂಥ ಮುಗ್ಧತೆ ಇದೆ ಅನ್ನೋದನ್ನ ಆ ಬಾಂಬೆ ಹುಡುಗನ ನೋಡಿ ತಿಳಿಯಿತು ನೋಡಿ. ಸಂತೋಷ ಸಂತೋಷ. ನಮ್ಮ ಮಗಳು ಕನ್ಯಾಸರ ಬಿಡಿಸಿ ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ಅಯ್ಯೋ ಎಂಥ ಮಾತು ಅಂತ ಆಡ್ತಾರಮ್ಮ. ಅಲ್ಲಮ್ಮ, ಚಂಚಲ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಪುಣ್ಯ ಅಲ್ವೇ? ಗಣಪತಿ ಬಾರೋ ಬಾರೋ ಇಲ್ಲಿ. ಚಂಚಲ, ಇಬ್ರು 100 ವರ್ಷ ಬಾಳಿ. ಇವನೇನ್ ಮಾಡ್ದ? ತಾವು ಯಾರು? ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಅಂತ, ಗ್ರೇಟ್ ಮೊರಾಂಗ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಹೌದಾ? ಸುಬ್ಬುಗೆ ಇಂಟರ್ವ್ಯೂ ಮಾಡ್ದ ನಾನೇ. ಹೌದಾ? ಅಂದಾಗೆ ಅವ್ರ ತಂದೆ ನಾನು ಅನಂತ ಪದ್ಮನಾಭಯ್ಯ ಅಂತ. ನನ್ನ ಮಗ ಏನ್ ಮಾಡ್ದ? ಏನ್ ಹೇಳಿ ಪಂಡಿತ್ರೆ, ನಿಮ್ ಹುಡುಗ ಕೊಟ್ಟಿರೋ ಸ್ಟ್ರಾಂಗ್ ಐಡಿಯಾ ಇಂದ ನಮ್ ಕಂಪ್ನಿ ಪ್ರಾಡಕ್ಟ್ 2 ವರ್ಷದಿಂದ ಉಳಿದಿದ್ದೆಲ್ಲ ಖಾಲಿ ಆಗಿ ಫುಲ್ ಡಿಮ್ಯಾಂಡ್ ಬಂದಿದೆ. ಹೌದಾ? ಬಹಳ ಸಂತೋಷ. ಅದಕ್ಕೆ ನಿಮ್ ಸುಬ್ಬುನೇ ಮ್ಯಾನೇಜರ್ ಮಾಡೋಣ ಅಂತ. ಅಯ್ಯೋ ಇನ್ನೂ ಸಂತೋಷ. ಸುಬ್ಬು ಬಾರ ಇಲ್ಲಿ. ಸರ್, ನಾ ಕೊಟ್ಟ ಐಡಿಯಾ ನಿಮ್ ಪ್ರಾಡಕ್ಟ್ ಎಲ್ಲ ಸೇಲ್ ಆಯ್ತಾ ಸರ್? ಹಾಗಾದ್ರೆ ನಿಮ್ ಕೆಲಸ ಗ್ಯಾರಂಟಿ ಸರ್? 100% ಗ್ಯಾರಂಟಿನಯ್ಯ ಸರ್. ಹಾಗಾದ್ರೆ ಟೀ ಮಾಡ್ಕೊಂಡ್ ಬರ್ತೀನಿ ಸರ್. ಟೀ ಏನಕ್ಕಯ್ಯ, ಸ್ವೀಟೇ ತಂದಿದ್ದೀನಿ ತಗೊಳ್ಳೆ. ಜಾಗ ಬಿಟ್ರ ನಮ್ಗೆ ಕೆಲಸ ಸಿಕ್ತು. ನನ್ಗೆ ಮದುವೆ ಫಿಕ್ಸ್ ಆಯ್ತು. ನಾನು ಪಂಡಿತ ಆದೆ ಕಣ್ಣ. ನಾವೆಲ್ಲ ಪಂಡಿತರು.